ಗ್ಯಾರಂಟಿ ನ್ಯೂಸ್ ಬಿಗ್ ಇಂಪ್ಯಾಕ್ಟ್. ಸುದ್ದಿ ಬಿತ್ತರವಾದ ಬೆನ್ನಲ್ಲೇ ಪೊಲೀಸ್ ಇಲಾಖೆ ಅಲರ್ಟ್ ಆಗುತ್ತಿದೆ. ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ಸುದ್ದಿ ಬಿತ್ತರವಾದ ಬೆನ್ನಲ್ಲೇ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದೆ. ಮೈಸೂರು ಕೇಂದ್ರ ಕಾರಾಗೃಹಕ್ಕೆ ಪೊಲೀಸರು ದಿಢೀರ್ ದಾಳಿಯನ್ನ ನಡೆಸಿದ್ದಾರೆ. ಕಾರಾಗೃಹದ ಅಕ್ರಮದ ಬಗ್ಗೆ ಸುದ್ದಿ ಬಿತ್ತರಿಸಿತ್ತು ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್ನಲ್ಲಿ ಸುದ್ದಿ ಬಿತ್ತರ ಬಳಿಕ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಡಿಸಿಪಿ ಮುತ್ತುರಾಜ್ ನೇತೃತ್ವದಲ್ಲಿ ಕಾರಾಗೃಹದ ಮೇಲೆ ರೇಡ್ ನಡೆದಿದೆ. ಸೆಂಟ್ರಲ್ ಜೈಲಿನಲ್ಲಿ ಪತ್ತೆಯಾಗಿತ್ತು ಗಾಂಜಾ, ಬೀಡಿ, ಸಿಗರೇಟ್, ಮೊಬೈಲ್ ಬಳಕೆ, ಸಿಗರೇಟ್ ಸಪ್ಲೈ ಬಗ್ಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಸುದ್ದಿ ಬಿತ್ತರಿಸಿತ್ತು. ಡಿಸಿಪಿ ಮುತ್ತುರಾಜ್, ಸಿಸಿಬಿ ಎಸಿಪಿ ಇನ್ಸ್ಪೆಕ್ಟರ್ಗಳಿಂದ ದಾಳಿಯಾಗಿದೆ. ನಗರ ಕಮಾಂಡೋ ಪಡೆ ಶ್ವಾನದಳದಿಂದ ಜೈಲಲ್ಲಿ ತಪಾಸಣೆ ನಡೆದಿದೆ. ಕೇಂದ್ರ ಕಾರಾಗೃಹದಲ್ಲಿ ಇಂಚಿಂಚು ಜಾಲಾಡಿದ್ದಾರೆ ಪೊಲೀಸರು. ಗ್ಯಾರಂಟಿ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಇದು. ಸುದ್ದಿ ಬಿತ್ತಾರ ಆದ ಬೆನ್ನಲ್ಲೇ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದೆ. ಈಗ ಮೈಸೂರು ಕೇಂದ್ರ ಕಾರಾಗೃಹಕ್ಕೆ ಪೊಲೀಸರು ದಿಢೀರ್ ದಾಳಿಯನ್ನ ನಡೆಸಿದ್ದಾರೆ. ಮೈಸೂರು ಕೇಂದ್ರ ಕಾರಾಗೃಹದಲ್ಲಿ ಅಲ್ಲಿನ ಸಿಬ್ಬಂದಿಗಳು ಸಪ್ಲೈಯರ್ಗಳಾಗಿದ್ರು. ಹಣ ಕೊಟ್ರೆ ಸಿಬ್ಬಂದಿಗಳಿಗೆ, ಅಲ್ಲಿರುವಂತ ಕೈದಿಗಳಿಗೆ ಏನು ಬೇಕೋ ಅದನ್ನ ಕೊಡ್ತಾ ಇದ್ರು, ಸಪ್ಲೈ ಮಾಡ್ತಾ ಇದ್ರು ಅಲ್ಲಿನ ಪೊಲೀಸ್ನವರೇ. ಹೇಳಕ್ಕೂ ನಾಚಿಕೆ ಆಗುತ್ತೆ, ಅಸಹ್ಯ ಆಗುತ್ತೆ. ಇದರ ಬಗ್ಗೆ ಧ್ವನಿ ಎತ್ತಿದ್ದು ನಿಮ್ಮ ಗ್ಯಾರಂಟಿ ನ್ಯೂಸ್. ಇದರ ಬಗ್ಗೆ ಸುದ್ದಿ ಪ್ರಸಾರ ಮಾಡಿದ್ದು ನಿಮ್ಮ ಗ್ಯಾರಂಟಿ ನ್ಯೂಸ್. ಅದಾದ ನಂತರ ಅಲರ್ಟ್ ಆಗಿದ್ದು ಪೊಲೀಸ್ನವರು. ಈಗ ಹೋಗಿ ದಾಳಿಯನ್ನ ಮಾಡಿದ್ದಾರೆ. ಇಂಚಿಂಚು ಜಾಲಾಡಿದ್ದಾರೆ ಇಡೀ ಜೈಲನ್ನ. ಅಲ್ಲಿ ಏನೇನು ಸಿಕ್ಕಿದೆ? ಮೊಬೈಲ್ ಸಿಕ್ಕಿರುತ್ತೆ, ಗಾಂಜಾ ಸಿಕ್ಕಿರುತ್ತೆ, ಎಲ್ಲವೂ ಸಿಕ್ಕಿರುತ್ತೆ. ಈಗ ಏನ್ ಕ್ರಮ ತೆಗೆದುಕೊಳ್ತಾರೆ? ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೈಸೂರು ರಿಪೋರ್ಟರ್ ಸುರೇಶ್, ಇದು ನೀವು ಕೊಟ್ಟಂತ ಸುದ್ದಿ ಇಂಪ್ಯಾಕ್ಟ್ ಆಗಿದೆ. ಎಷ್ಟು ಜನ ಅಧಿಕಾರಿಗಳು ಬಂದಿದ್ರು, ಯಾರ್ಯಾರು ಬಂದಿದ್ರು, ಈಗ ಏನೆಲ್ಲ ಸಿಕ್ಕಿದೆ ಒಳಗಡೆ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಮೈಸೂರಿನ ಕೇಂದ್ರ ಕಾರಾಗೃಹದಲ್ಲಿ ಆಗಿರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರ ಮತ್ತೆ ಕರ್ಮಕಾಂಡದ ಬಗ್ಗೆ ನಮ್ಮ ಗ್ಯಾರಂಟಿ ನ್ಯೂಸ್ ವಿಸ್ತೃತವಾಗಿ ವರದಿಯನ್ನ ಬಿತ್ತರ ಮಾಡಿತ್ತು. ವರದಿಯಿಂದ ಎಚ್ಚೆತ್ತಂತಹ ಮೈಸೂರಿನ ಪೊಲೀಸ್ ಇಲಾಖೆ ಅಧಿಕಾರಿಗಳು ದಿಢೀರ್ ದಾಳಿಯನ್ನ ನಡೆಸಿದ್ರು. 100ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ, ಮೈಸೂರು ನಗರದ ಡಿಸಿಪಿ ಮುತ್ತುರಾಜ್ ಜೊತೆಗೆ ಡಿಸಿಪಿ 2 ಆಗಿರ್ತಕ್ಕಂಥ ಸುಂದರ್ರಾಜ್ ಜೊತೆಗೆ ನರಸಿಂಹರಾಜ ವಿಭಾಗದ ಎಸಿಪಿ ಮತ್ತೆ ಆ ಭಾಗದ ಇನ್ಸ್ಪೆಕ್ಟರ್ ಮತ್ತೆ ಸಿಸಿಬಿಯ ಇನ್ಸ್ಪೆಕ್ಟರ್ ಜೊತೆಗೆ ವಿಧ್ವಂಸಕ ಕೃತ್ಯದ ತಡೆ ಸಿಬ್ಬಂದಿ, ಶ್ವಾನದಳ, ಬೆರಳಚ್ಚು ದಳ ಎಲ್ಲರೂ ಕೂಡ ಅಲ್ಲಿ ಮೈಸೂರಿನ ಕೇಂದ್ರ ಕಾರಾಗೃಹಕ್ಕೆ ದಿಢೀರ್ ದಾಳಿಯನ್ನ ಮಾಡಿದ್ರು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರು ಕೇಂದ್ರ ಕಾರಾಗೃಹದಲ್ಲಿ ರವಾನೆ ಆಗಿರ್ತಕ್ಕಂತಹ ಗಾಂಜಾ, ಮೊಬೈಲ್, ಬೀಡಿ, ಸಿಗರೇಟ್ ಸೇರಿದಂತೆ ಏನು ಇತರೆ ವಸ್ತುಗಳ ಬಳಕೆಗೆ ಸಂಬಂಧಪಟ್ಟಂತೆ ಏನು ಮೈಸೂರಿನ ಜೈಲ್ ಕೇಂದ್ರ ಕಾರಾಗೃಹಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನ್ಯೂಸ್ ವಿಸ್ತೃತವಾಗಿ ವರದಿಯನ್ನ ಬಿತ್ತರ ಮಾಡಿದಂತ ಪರಿಣಾಮ ದಿಢೀರ್ ದಾಳಿಯನ್ನ ಮಾಡಿತ್ತು. ಅಲ್ಲಿ ಇಂಚಿಂಚು ಒಂದೊಂದೇ ಸೆಲ್ಗಳಿಗೆ ಹೋಗಿ ಡಿಸಿಪಿ ಮುತ್ತುರಾಜ್ ನೇತೃತ್ವದ ತಂಡ ಪರಿಶೀಲನೆಯನ್ನ ಮಾಡಿದೆ. ಆದ್ರೆ ಈವರೆಗೂ ಕೂಡ ಮೈಸೂರಿನ ಕೇಂದ್ರ ಕಾರಾಗೃಹಕ್ಕೆ ನಾವು ದಾಳಿಯನ್ನ ಮಾಡಿದೀವಿ, ಪರಿಶೀಲನೆಯನ್ನ ಮಾಡಿದೀವಿ ಅಂತೇಳಿ ಪ್ರೆಸ್ ನೋಟ್ ಅನ್ನ, ಫೋಟೋಗಳನ್ನ ಹಾಕಿರೋದನ್ನ ಬಿಟ್ರೆ ಅಲ್ಲಿ ಏನೆಲ್ಲ ಸಿಕ್ತು ಅನ್ನೋದನ್ನ ಈವರೆಗೂ ಕೂಡ ಬಹಿರಂಗ ಪಡಿಸಿಲ್ಲ. ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಹೀಗಾಗಿ ಮೈಸೂರಿನ ಕೇಂದ್ರ ಕಾರಾಗೃಹದಲ್ಲಿ ಆಗಿರತಕ್ಕಂತಹ ಅವ್ಯವಹಾರ, ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ತನಿಖೆ ಆಗಬೇಕು ಅಂತೇಳಿ ಮೈಸೂರಿನವರೇ ಆಗಿರತಕ್ಕಂತಹ ಕೇಂದ್ರ ಕಾರಾಗೃಹದ ಸಂದರ್ಶಕ ಮಂಡಳಿಯ ಸದಸ್ಯರು ಆಗಿರ್ತಕ್ಕಂತಹ ಪವನ್ ಸಿದ್ದರಾಮ ಅವರು ಒತ್ತಾಯಿಸಿದ್ರು. ಈ ಮೈಸೂರಿನ ನಮ್ಮ ಈ ಜೈಲಿಗೆ ಸಂಬಂಧಪಟ್ಟಂತೆ ಆಗಿರ್ತಕ್ಕಂತಹ ಅವ್ಯವಹಾರ ಮತ್ತೆ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನ್ಯೂಸ್ ನ ವರದಿಗೆ ಎಚ್ಚೆತ್ತಂತ ಅಧಿಕಾರಿಗಳು ಭೇಟಿಯನ್ನ ನೀಡಿ ದಿಢೀರ್ ದಾಳಿಯನ್ನ ಮಾಡಿದ್ದಾರೆ. ಇನ್ನಷ್ಟೇ ಅಲ್ಲಿ ಏನೆಲ್ಲ ಅಕ್ರಮ ಮತ್ತೆ ಏನು ವಸ್ತುಗಳು ಸಿಕ್ಕಿದ್ವು, ಅಲ್ಲಿ ಗಾಂಜಾ ಸಿಕ್ಕಿದ್ಯಾ, ಮೊಬೈಲ್ ಸಿಕ್ಕಿದ್ಯಾ ಅನ್ನೋದನ್ನ ಈಗಷ್ಟೇ ಪೊಲೀಸರು ಬಹಿರಂಗ ಪಡಿಸಬೇಕಾಗಿದೆ. ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಅಂತ ಕೂಡ ಹೇಳ್ಬೋದು. ರಾಮ್, ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಸುರೇಶ್. ಗಮನಿಸ್ತಾ ಇದ್ದೀವಿ. ಈಗ ಒಳಗಡೆ ಹೋಗಿ ಎಲ್ಲ ಚೆಕ್ ಮಾಡಿದ್ದಾರೆ. ಏನೆಲ್ಲ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಮಾತ್ರ ಪೊಲೀಸ್ನವರು ಇನ್ನೂ ಬಿಟ್ಕೊಟ್ಟಿಲ್ಲ. ಬಿಟ್ಕೊಟ್ರೆ ಹೋಗೋದು ಯಾರ ಮರ್ಯಾದೆ? ಪೊಲೀಸ್ ಇಲಾಖೆ ಮರ್ಯಾದೆ ಅಲ್ವಾ? ಹಂಗಾಗಿ ಬಿಟ್ಕೊಟ್ಟಿಲ್ಲ.